ನನ್ನ ಹತ್ರ ಒಳ್ಳೆ ಐಡಿಯಾ ಇದೆ, ನನ್ನ ಹತ್ರ ಒಳ್ಳೆ ತಂಡ ಇದೆ, ಇಷ್ಟಿದ್ರೆ ನಾನು ಗೆಲ್ತೀನಿ ಅಂದ್ಕೊಳ್ಳೋರು ಎಷ್ಟು ಜನ? ಕವರಲ್ಲಿ ನೀವು ಮಶ್ರೂಮ್ ಕೊಡಕ್ಕೂ ಕಿವಿ ಫ್ರೂಟ್ ಬಾಕ್ಸ್ ನೋಡಿದ್ರ ನೀವು, ಅದರಲ್ಲಿ ನೀವು ಪ್ಯಾಕ್ ಮಾಡಿಕೊಟ್ರೆ ನಿಮ್ ಸೇಲ್ಸ್ ತ್ರಿಬಲ್ ಆಗತ್ತೆ, ನೆನ್ಪಿಟ್ಕೊಳ್ಳಿ. ಸೊ ಪ್ರಾಡಕ್ಟ್ ಮಾರ್ಕೆಟ್ ಫಿಟ್ ಅಂತ ಅಂತಾರೆ. ಸೊ ನಮ್ಮ ಪ್ರಾಡಕ್ಟ್ ನ ಎಲ್ಲಿ ಸೆಲ್ ಮಾಡಬೇಕು? ಇನ್ಯಾರೋ ಹೊಸದಾಗಿ ಬಿಸ್ನೆಸ್ ಬರಬೇಕು ಅಂದ್ರೆ ಸ್ಪೇಸ್ ಇದೆಯಾ? ಇನ್ನು 100 ಜನ ಬಂದ್ರು 1000 ಜನ ಬಂದ್ರು ಯಾರು ಕಾಂಪಿಟೇಷನ್ ಆಗಲ್ಲ ಸರ್. ನನ್ನ ತರ ಮಾಡೋರು ನಮ್ಮ ಜಿಲ್ಲೆಯಲ್ಲಿ 10 ಜನ ಬಂದ್ರು ನನಗೆ ಯಾರು ಕಾಂಪಿಟೇಷನ್ ಇಲ್ಲ. Only the jury panel will be speaking, we will be sitting somewhere in the background and listening something and we'll going back. But today definitely we have got good interaction with you. ಯಾವ ಪ್ರಾಬ್ಲಮಿಗೆ ಸೊಲ್ಯೂಷನ್ ಕೊಟ್ಟರು, ಯಾವ ತರ ಬಿಸ್ನೆಸ್ ನ ಪೊಸಿಷನ್ ಮಾಡಿದ್ರು, ಅದ್ರ ಬಗ್ಗೆ ವರ್ಕ್ ಶೀಟ್ಸ್ ಇದೆ. ಟ್ರೈ ಅಂಡ್ ಫಿಲ್ ದೋಸ್ ವರ್ಕ್ ಶೀಟ್. What is the demand in the market? Why would people pay for it? Are you good at it? And do you love to do that for continuous generations like? Here I learn about how to set a business plan and how to acquire customers and how to set my business report. ಒಂದು ಒಳ್ಳೆಯ ಸೆಷನ್ನು ಇದು ಮೆನಿ ಯಂಗರ್ಸ್ಗೆ ಈಗ ಪ್ರೆಸೆಂಟ್ಲಿ ಏನಾಗ್ತಾ ಇದೆ ಅಂದರೆ ಎಷ್ಟೋ ಜನ ಯಂಗರ್ಸು ಡಿಗ್ರಿ ಮುಗಿಸಿ ಪೋಸ್ಟ್ ಗ್ರ್ಯಾಜುಯೇಷನ್ ನಾನು ಕೂಡ ಒಬ್ಬ ಪೋಸ್ಟ್ ಗ್ರ್ಯಾಜುಯೇಟ್ ಸ್ಟೂಡೆಂಟು. ರೀಸೆಂಟ್ಲಿ 6 ತಿಂಗಳಾಯಿತು ನಾನು MBA ಮುಗಿಸಿ. ಎಷ್ಟೋ ಜನ ಯುವಕರು ಜಾಬ್ಗೋಸ್ಕರ ತುಂಬ ಸ್ಟ್ರಗಲ್ ಮಾಡ್ತಾ ಇದ್ದಾರೆ, ಯಾರಿಗೂ ಜಾಬ್ ಸಿಗ್ತಾ ಇಲ್ಲ. ಆದ್ದರಿಂದ ಪ್ರತಿಯೊಬ್ಬರು ಏನು ಡಿಸೈಡ್ ಮಾಡ್ತಾ ಇದ್ದಾರೆ ಅಂದರೆ ನಾನೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಪ್ರತಿಯೊಬ್ಬ ಯಂಗರ್ಸು ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಇದೊಂದು ಬೆಸ್ಟ್ ಆಪರ್ಚುನಿಟಿ, ಒಳ್ಳೆಯ ಒಂದು ಇವೆಂಟು, ಹೀಗೆ ಮುಂದೆ ಬೆಳೀತಾ ಇರಲಿ ಅಂತ ನಾನು ಹಾರೈಸ್ತೀನಿ. ಪ್ರೈವೇಟ್ ಲಿಮಿಟೆಡ್ ಅಂತ PVT ಲಿಮಿಟೆಡ್ ಅಂತ ನೀವು ಮಾಡಬೇಕು ಅಂತಂದ್ರೆ ನಿಮ್ಗೊಬ್ರು ಪಾರ್ಟ್ನರ್ ಇರಬೇಕು, ಇಲ್ಲ ಅಂದ್ರೆ ಲಿಮಿಟೆಡ್ ಲಯಬಿಲಿಟಿ ಇರಬೇಕು, ಇಲ್ಲ ಅಂದ್ರೆ ನಾವು ದೇರ್ ಇಸ್ ಒನ್ ಮೋರ್ ಆಪ್ಷನ್ OPC ಅಂತ, ಒನ್ ಪರ್ಸನ್ ಕಂಪನಿ ಅಂತ. ನೀವು ಪ್ರೈವೇಟ್ ಲಿಮಿಟೆಡ್ ಕಂಪನಿ ಮಾಡಬೇಕು ಅಂತಂದ್ರೆ ಆಮೇಲೆ ಪರ್ ಆ್ಯನಮ್ ಒಂದ್ಸಲ ನೀವು ಕಂಪ್ನಿ ನಿಮ್ಮ ಬ್ಯಾಂಕ್ ಅಕೌಂಟ್ಸ್ನ ವೆರಿಫೈ ಮಾಡಿಸ್ಬೇಕು. ಪ್ರೈವೇಟ್ ಲಿಮಿಟೆಡ್ ಕಂಪನಿ ಅಂತ ನಿಮ್ದು ಒಂದ್ಸಲ ಮಾಡಿ ನಿಮ್ಗೊಂದು ಕರೆಂಟ್ ಅಕೌಂಟ್ ಬಂತು ಅಂದ್ರೆ ಆ ಅಕೌಂಟಿಂದ ನೀವು 10 ರೂಪಾಯಿ ಕಾಫಿ ಕೊಡೋನು ಯು ಆರ್ ಆನ್ಸರಬಲ್ ಟು ದ ಗವರ್ಮೆಂಟ್. ಟ್ರಸ್ಟ್ ಮೀ. You should target scaling up of your business, either increase your sale or decrease your cost. ನಾನು ಮೊದಲು ಬಿಸ್ನೆಸ್ ಚಾಲೂ ಮಾಡ್ಲಿಕ್ಕೆ ಬಿಡಿ, ದೆನ್ ಐ ವಿಲ್ ಕಂಪ್ಲೈ. ಅಫ್ಕೋರ್ಸ್ ಯು ಮೈಟ್ ಬಿ ಹ್ಯಾವಿಂಗ್ ದಟ್ ಥಾಟ್. ನೀವು ಅದನ್ನೆಲ್ಲ ಬಾಹೆಟ್ ಮಾಡ್ಲಿಕ್ಕೆ ಹೋಗ್ಬಿಡಿ. ಲೈಕ್ ವಾಟ್ ಐ ಆಮ್ ಸೇಯಿಂಗ್, ಅಲ್ಲಿ ಕಂಪ್ನೀಸ್ ಲಾ ಇದೆ, GST ಇದೆ, ಏನೂ ಇಲ್ಲ. ನೀವು ಜಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಅಲ್ಲಿ ಲಾ ಇದೆ. ಸೊ ಡೈರೆಕ್ಟ್ ಟ್ಯಾಕ್ಸ್ ದೇರ್ ಇಸ್ ನೋ ಸ್ಟೆಪ್ ಡೈರೆಕ್ಟ್ಲಿ ಲೆವಿಟ್ ಟು ದ ಪರ್ಸನ್, ವೇರ್ ಇಸ್ ಇಂಡೈರೆಕ್ಟ್ ಟ್ಯಾಕ್ಸ್ ಇಟ್ ಗೋಸ್ ಸ್ಟೆಪ್ ಬೈ ಸ್ಟೆಪ್. If the losses run so much that you cannot pay it back from your own business activity, then your personal assets will be put at risk. But even in case of partnership firm, there is a risk of unlimited liability. So suppose ನೀವು LLP ಅಲ್ಲಿ 1 lakh ರೂಪಾಯಿ ಕ್ಯಾಪಿಟಲ್ ಹಾಕಿದ್ದೀರಾ, ಸಪೋಸ್ ಫ್ಯೂಚರಲ್ಲಿ 10 lakh rupees ಲಾಸ್ ಬಂತು, ಅವಾಗ ಏನಾದರೂ ರಿಕವರಿ ಏಜೆಂಟ್ಸ್ ಬಂದರೆ ದೇ ಕ್ಯಾನ್ ಓನ್ಲಿ ಟೇಕ್ 1 lakh rupees ಫ್ರಮ್ ಯುವರ್ ಬಿಸ್ನೆಸ್. ಯುವರ್ ಪರ್ಸನಲ್ ಅಸೆಟ್ಸ್ ಆರ್ ಸೇಫ್ ವಿತ್ ಯು. ಆ್ಯಂಡ್ ಐ ವಿಲ್ ಗಿವ್ ಯು another example. ಸಪೋಸ್ ನೀವು ಸೋಲ್ ಪ್ರೊಪ್ರೈಟರ್ಶಿಪ್ಪಲ್ಲಿ ಯು ಆರ್ ರನ್ನಿಂಗ್ 2 kinds of business. ಒಂದೇನಾದರೂ ರಿಟೇಲ್ ಬಿಸ್ನೆಸ್ ಮಾಡ್ತಿದ್ದೀರಾ, ಯು ಆರ್ ಸೆಲ್ಲಿಂಗ್ ಸಮ್ ಗೂಡ್ಸ್ ಆರ್ ಸಮಥಿಂಗ್, ಆ್ಯಂಡ್ ಆನ್ ದ ಅದರ್ ಹ್ಯಾಂಡ್ ಯು ಆರ್ ಮೇಕಿಂಗ್ ಸಮ್ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್. ಸೊ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ ಲಾಸಿಗೆ ಹೋದರೆ ದೇ ವಿಲ್ ಟೇಕ್ ಅಸೆಟ್ಸ್ ಫ್ರಮ್ ಯುವರ್ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ ಆಸ್ ವೆಲ್, ದೇ ವಿಲ್ ಟೇಕ್ ಅಸೆಟ್ಸ್ ಫ್ರಮ್ ಯುವರ್ ರಿಟೇಲ್ ಬಿಸ್ನೆಸ್ ಆಸ್ ವೆಲ್. ಬಟ್ ದ್ಯಾಟ್ ಈಸ್ ನಾಟ್ ದ ಕೇಸ್ ಇನ್ ಕೇಸ್ ಆಫ್ ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಆರ್ ಪ್ರೈವೇಟ್ ಲಿಮಿಟೆಡ್. Only the assets involved in that specific business, those will be exposed to the risk, and only those assets which are in the name of the company or LLP, not your personal assets. So this is kind of a benefit in case of private limited or an LLP. ಇನ್ಯಾರೋ ಹೊಸದಾಗಿ ಬಿಸ್ನೆಸ್ ಬರಬೇಕು ಅಂದ್ರೆ ಸ್ಪೇಸ್ ಇದೆಯಾ? ಇನ್ನು 100 ಜನ ಬಂದ್ರು 1000 ಜನ ಬಂದ್ರು ಯಾರು ಕಾಂಪಿಟೇಷನ್ ಆಗಲ್ಲ ಸರ್. ನನ್ನ ತರ ಮಾಡೋರು ನಮ್ಮ ಜಿಲ್ಲೆಯಲ್ಲಿ 10 ಜನ ಬಂದ್ರು ನನಗೆ ಯಾರು ಕಾಂಪಿಟೇಷನ್ ಇಲ್ಲ. ಇನ್ನು ಜನ ಪ್ಲಾಸ್ಟಿಕ್ ಬ್ಯಾನು ಅಥವಾ ನಾನು ಒಂದು ಬ್ಯಾನ್ ಆದರೆ ಕನ್ವರ್ಟ್ ಟು ಕಂಪಲ್ಸರಿ ಪೇಪರ್ ಬ್ಯಾಗ್. ಜನರಿಗೆ ಪಾಲ್ಯೂಷನ್ಸು, ಗುಡ್ ಫುಡ್ ಅಥವಾ ಒಳ್ಳೆ ನೇಚರ್ಗೆ ಸಂಬಂಧಪಟ್ಟಂಗೆ ಜನ ಚೇಂಜ್ ಆಗ್ತಾ ಇದೆ. ಇವತ್ತಿದ್ದಂಗೆ ಇವತ್ತು ಪ್ಲಾಸ್ಟಿಕ್ ಬ್ಯಾಗ್ ತಂದಿದ್ದೀವಿ ಅಂದರೆ ನೆಕ್ಸ್ಟ್ ಟೈಮ್ ಪ್ಲಾಸ್ಟಿಕ್ ತರಲ್ಲ. ಪ್ಲಾಸ್ಟಿಕ್ ಆಲ್ಮೋಸ್ಟ್ ಅಲ್ಲಿ ಎಜುಕೇಟೆಡ್ ಯಾರು ಇದ್ದಾರೆ ಸದ್ಯಕ್ಕೂ ಎಲ್ಲರೂ ಅವಾಯ್ಡ್ ಮಾಡ್ತಾ ಇದ್ದಾರೆ. GST ಯಾವಾಗ ಬೇಕು? ಇನ್ ಕೇಸ್ 20 lakh ನಿಮ್ಮ ಇನ್ಕಮ್ ಜಾಸ್ತಿ ಆಯಿತು ಒಂದು ವರ್ಷಕ್ಕೆ, ಅವಾಗ ನಿಮಗೆ GST ಬೇಕಾಗತ್ತೆ. GST ಇದ್ರೆ ವ್ಯಾಲ್ಯೂ ಜಾಸ್ತಿ ಇರುತ್ತೆ. ನಮ್ಮಲ್ಲಿ ಮುನ್ಸಿಪಾಲಿಟಿದು ಒಂದು ಬೇಕು, GST ಬೇಕು, ಟ್ರೇಡ್ ಲೈಸೆನ್ಸ್ ಲೋಕಲ್ ಕೋಟೆ ಕೊಡ್ತಾರೆ ಮುನ್ಸಿಪಾಲಿಟಿಯಲ್ಲಿ. ಇಷ್ಟಿದ್ರೆ ನಮ್ಮ ಬಿಸ್ನೆಸ್ ರನ್ ಆಗುತ್ತೆ. ಅದರಲ್ಲಿ ಕಸ್ಟಮರ್ಗೆ ನಾವು ಕ್ವಾಲಿಟಿ ಕೊಡಬೇಕಂದ್ರೆ ಸುಮಾರು ಗ್ರೇಡ್ ಇದೆ. ಪ್ರತಿ ಕಸ್ಟಮರ್ಗೆ ಯಾವ ಕ್ವಾಲಿಟಿ ಬೇಕು ನಾವು ಸಜೆಸ್ಟ್ ಮಾಡಬೇಕು. ಕಸ್ಟಮರ್ ನನಗೆ ಸರ್ ಇದೇ ಕ್ವಾಲಿಟಿಯಲ್ಲಿ ಬೇಕು, ನಾನು 2 ಕ್ಯಾಟಗರಿಯನ್ನು ಡಿವೈಡ್ ಮಾಡಿದ್ದೀನಿ. ಫಸ್ಟ್ ಕ್ಯಾಟಗರಿ ಬೆಸ್ಟ್ ಕ್ವಾಲಿಟಿ, ಮೀಡಿಯಮ್ ಏನಿದೆಯಲ್ಲ ಅವ್ರಿಗೆ ಪ್ರೈಸಲ್ಲಿ
ಲೋ ಪ್ರೈಸಲ್ಲಿ ಸಿಗಬೇಕು ಕಸ್ಟಮರ್ ಕೆಲವರಿಗೆ. ಓಕೆ. ಆ ಲೋ ಪ್ರೈಸಲ್ಲಿ ಸಿಗಬೇಕಂದ್ರೆ ನಾವು ಲೋ ಪ್ರೈಸಲ್ಲಿ ಅವ್ರಿಗೆ ಆ ಕ್ವಾಲಿಟಿನ ಕೊಡಬೇಕು. ಬೆಸ್ಟ್ ಕ್ವಾಲಿಟಿ ಅವಶ್ಯಕತೆ ಇಲ್ಲ. ಒನ್ ಟೈಮ್ ಯೂಸ್ಗೆ ಸರ್ ನಂಗೆ ಬೆಸ್ಟ್ ಕ್ವಾಲಿಟಿ ಹಾಕ್ಬೇಕು ಸರ್, 50 ಪೈಸೆಯಲ್ಲಿ ಹೋಗೋದು ನಾನು ಯಾಕೆ 2 ರೂಪಾಯಿ ಖರ್ಚು ಮಾಡಲಿ ಅಂತ ಕೇಳ್ತಾರೆ. So what they are saying, in income tax you are not supposed to pay more than 10,000 in cash. More than 2 lakh rupee, if I receive in cash, I have to pay equal amount penalty. ಇವ್ರು ಈಕ್ವಲ್ ಅಮೌಂಟ್ ಪೆನಾಲ್ಟಿ ಕಟ್ಟಬೇಕು. 6 ಲಕ್ಷ ರೂಪಾಯಿ ಗೌರ್ಮೆಂಟಿಗೆ ಸುಮ್ಮನೆ ಕಟ್ಟಬೇಕಾಗುತ್ತೆ. ಕಂಪನಿಯಲ್ಲಿ ನೀವು ಮನ್ಮರ್ಜಿ ದುಡ್ಡು ತರೋದು ದುಡ್ಡು ಹಾಕೋದು ಮಾಡ್ಲಿಕ್ಕೆ ಆಗೋದಿಲ್ಲ. ಸೋಲ್ ಪ್ರಾಪರ್ಟಿಶಿಪ್ಪಲ್ಲಿ ಏನಾಗುತ್ತೆ, ನನ್ನ ಕಡೆ ದುಡ್ಡಿಲ್ಲ, ದೋಸ್ತಿಗೆ ಫೋನ್ ಮಾಡಿ ದೋಸ್ತ ಒಂದು 10,000 ರೂಪಾಯಿ ಕಡಿಮೆ ಬಿದ್ದದ ನಂಗೆ ಹಂಗೆ ಹೇಳ್ಬೋದು. ಕಂಪನಿಯಲ್ಲಿ ಹಂಗೆ ಮಾಡ್ಲಿಕ್ಕೆ ಬರೋದಿಲ್ಲ, ದೋಸ್ತ್ ಕಡೆಯಿಂದ ದುಡ್ಡು ಹಾಕ್ಸ್ಲಿಕ್ಕೆ ಬರೋದಿಲ್ಲ ಅಲ್ಲಿ. ಸೊ ತಂದರೆ ನೀವು ಬ್ಯಾಂಕಿಂದ ಲೋನ್ ತರಬೇಕು. ಆ್ಯಸ್ ಅ ಡೈರೆಕ್ಟರ್ ಯು ಹ್ಯಾವ್ ಟು ಗಿವ್ ದ ಲೋನ್ ಆರ್ ಯು ಹ್ಯಾವ್ ಟು ಗೆಟ್ ಶೇರ್ ಕ್ಯಾಪಿಟಲ್. ಇದು 3 ರಾಸ್ತಾ, ಇದು ಬಿಟ್ಟರೆ ಬೇರೆ ಇಲ್ಲ. ಅದು ಕೂಡ ಬ್ಯಾಂಕ್ ಚಾನಲ್ ಥ್ರೂನೇ ಬರಬೇಕು, ಕ್ಯಾಶಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಜಾಕ್ ಆಫ್ ಆಲ್ ಆಸ್ ಮಾಸ್ಟರ್ ಆಫ್ ನನ್ ಅಂತ ಆಗ್ತದೆ. ಅಂಡ್ ನಾನು ಅದೇ ಆಗೀನಿ ಈಗ. ಸೊ ಅದನ್ನ ಮಾಡಬಾರ್ದು, ಆಮೇಲೆ ಮಾಸ್ಟರ್ ಆಗಬೇಕು ಅಂತ ಲರ್ನ್ ಹಿಯರ್. ಇಟ್ ವಿಲ್ ಮಲ್ಟಿಪೈಲ್ ದ ಅವರ್ ರಿಸಲ್ಟ್. ನಂದು ನಂಬಿಕೆ ಇದು. ನಾವು ನೆಗೆಟಿವ್ ಥಾಟ್ಸ್, ನೆಗೆಟಿವ್ ಪೀಪಲ್ಸ್ ಜೊತೆಗೆ ಇದ್ವಿ ಅಂದ್ರೆ ಒಂದು ಎಕ್ಸಾಂಪಲ್ ಕೊಡ್ತಾರೆ, ನೊಣ ಮತ್ತು ಜೇನು ನೊಣ. ನೊಣ ಯಾವಾಗಲೂ ಕೆಟ್ಟದ್ರ ಮೇಲೆ ಕೊಡ್ತದೆ, ಫ್ರೇಗ್ರೆನ್ಸ್ ಇಷ್ಟ ಆಗೋದಿಲ್ಲ, ಅದಕ್ಕೆ ಸ್ಮೆಲ್ ಇಷ್ಟ ಆಗ್ತದೆ, ಕೆಟ್ಟ ಸ್ಮೆಲ್. ಅದೇ ಜೇನು ನೊಣ ಬರೀ ಜೇನು ಮಾತ್ರ ತಗೋ. ನಾವೆಲ್ಲ ಜೇನು ನೊಣ ಅನ್ಕೊಂತೇನೆ ನಾನೀಗ. ಥ್ಯಾಂಕ್ ಯು ಸೋ ಮಚ್. ಒಂದು ಬ್ರ್ಯಾಂಡ್ ಅಂತ ನಾವು ಶುರು ಮಾಡಬೇಕು ಅಂದಾಗ ಒಂದು ನೇಮ್ನ ನಾವು ಚೂಸ್ ಮಾಡ್ತೀವಿ. ನೇಮ್ ಶುಡ್ ಬಿ ವೆರಿ ಈಸಿ ಟು ಪ್ರೊನೌನ್ಸ್. ಯಾವಾಗ್ಲೂ ನಾವು ಬ್ರ್ಯಾಂಡ್ ಅಂತ ಮಾಡಿದಾಗ ದ ನೇಮ್ ಶುಡ್ ಬಿ ವೆರಿ ಶಾರ್ಟ್ ಆ್ಯಂಡ್ ಸ್ವೀಟ್. ಸೊ ಈಸಿ ಟು ಪ್ರೊನೌನ್ಸ್. ತುಂಬ ಉದ್ದ ಇದ್ರೆ ನೆನ್ಪು ಮಾಡೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ಟಾಟಾ. ಇಷ್ಟೆಲ್ಲ ಓದಿ, ಇಷ್ಟೆಲ್ಲ ಸಾಲ ಮಾಡಿ, ಇಂಜಿನಿಯರಿಂಗ್ ಮಾಡಿ, ಐ ಆಮ್ ಸ್ಟ್ರಗ್ಲಿಂಗ್ ಟು ಫೇಸ್ ಅನ್ ಇಂಟರ್ವ್ಯೂ, ದಟ್ ಟು ಇನ್ ಇಂಗ್ಲಿಷ್. ಐ ಹ್ಯಾವ್ ಬೀನ್ ವಿತ್ ಇಂಗ್ಲಿಷ್ ಫಾರ್ 20 years. ದಟ್ ವಾಸ್ ದ ಎಮೋಷನಲ್ ಸ್ಪಾರ್ಕ್. ಸೊ ನಮ್ಮ ಪ್ರಾಡಕ್ಟ್ ಮೇಲೆ ನಮಗೆ ಕಾನ್ಫಿಡೆನ್ಸ್ ಇರಬೇಕು. ಒಂದ್ಸಲ ತಗೊಂಡ್ರೆ ಅವ್ರು ಮತ್ತೆ ರಿಪೀಟೆಡ್ ಆಗಿ ತಗೋತಾರೆ ಅನ್ನೋ ಕಾನ್ಫಿಡೆನ್ಸ್ ನಮ್ಗಿರಬೇಕು. ಸರ್ ಹೇಳಿದ್ರು ಅವರು, ಹೆಗಡೆ ಸರ್, ನಾವು ಒಂದು ಕ್ವಾಲಿಟಿ ಪ್ರಾಡಕ್ಟ್ ರೆಡಿ ಮಾಡಿರ್ತೀವಿ, ಅದಕ್ಕೆ ಎಷ್ಟು ಟೈಮ್ ಅದಕ್ಕೆ ಇಡಬೇಕು, ಅದಕ್ಕೊಂದು ಲಿಮಿಟ್ ಇರ್ತದೆ ಅವರು ಅಂತ ಹೇಳಿದ್ರೆ ಅದು ಸಹ ಕರೆಕ್ಟ್ ಐತಿ. ನಾವು ಮಾಡ್ತೀವಿ ಹಂಗೆ ಮಾರಿಬಿಟ್ರೆ ಹಂಗಿಲ್ಲ, ಅದನ್ನು ಸೇವ್ ಮಾಡಬೇಕು. ಅದನ್ನ ಎಷ್ಟು ತನಕ ನಾವು ಇಡಬೇಕು ಅದನ್ನು ನಾವು ಕ್ವಾಲಿಟಿ ಕೌಂಟ್ಸ್ ಮಾಡಿ. ಯಾಕಂದ್ರೆ ನಾವು ಮಾಡ್ತೀವಿ, ನಾವು ನಮಗೆ ಇಷ್ಟ ಆಗಿರ್ತವೆ, ಎಲ್ಲರಿಗೂ ಇಷ್ಟ ಆಗ್ಬೇಕಲ್ಲ, ಅದನ್ನು ಇಲ್ಲಿಂದ ಕಲ್ತೀವಿ. ಮತ್ತು ಭಾಳ ಇದ್ರ ಬಗ್ಗೆ CSR ಭಾಳ ಹೇಳಿದ್ರು, ಎಷ್ಟು ನಾವು ಹೆಂಗೆ ಪರ್ಮಿಷನ್ ತೆಗಿಸ್ಬೇಕು, ಅದು ಏನು ಮಾಡಬೇಕು, ಅದನ್ನು ಯಾರೂ ಹೇಳ್ಕೊಡಕ್ಕೆ ಸಾಧ್ಯ ಇಲ್ಲ. ಬೇರೆದವ್ರು ಇಷ್ಟು ಫ್ರೀಯಾಗಿ ಇಷ್ಟು ಚಂದ ಯಾರೂ ಹೇಳ್ಕೊಡಕ್ಕೆ ಸಾಧ್ಯ ಇಲ್ಲ. ಮತ್ತು ಇನ್ನೂ ನಾವು ಎಲ್ಲರೂ ಕೂಡಿ ಕಲಿಯೋನು, ಮತ್ತು ಎಲ್ಲರಿಗೂ ಒಳ್ಳೇದಾಗಲಿ. ನಾನು ಒಂದು ಬಿಸ್ನೆಸ್ ಅನ್ನ ಕಟ್ಟಿದ್ದೀನಿ ಅಂತಂದ್ರೆ ಅದು ಒಂದು ಮಗು ಇದ್ದ ಹಾಗೆ. ಮೇ ಬಿ ಸಿಂಗಲ್ ವುಮೆನ್ ಟು ಬಿಕಮಿಂಗ್ ಅ ಮದರ್. ಮಗುನ ಕೇರ್ ಮಾಡೋದಕ್ಕೆ ತಾಯಿಗೆ ಏನಾದರೂ ಮೋಟಿವೇಶನ್ ಬೇಕಾ? ಸೊ ದಟ್ಸ್ ಹೌ ಅ ಬಿಸ್ನೆಸ್ ರನ್ಸ್, ರೈಟ್? Thank you for arranging this session. It is great useful to me. And before I have learned something and I work directly. I have a plans, but still it is not yet come to the platform. We are working on it. Me and my background family members. We are going to come into the posting. ಬಿಸ್ನೆಸ್ ಇಷ್ಟು ಇಂಪಾರ್ಟೆಂಟು ಅಥವಾ ಇನ್ನೊಂದು ಯಾವುದೋ ಅರ್ನಿಂಗ್ ಆಪರ್ಚುನಿಟಿ ಇಂಪಾರ್ಟೆಂಟು, ಇನ್ವೆಸ್ಟ್ಮೆಂಟ್ ಇಸ್ ಇಂಪಾರ್ಟೆಂಟ್. ನೋ ಸ್ಕೂಲ್ ಟೀಚರ್ ಟೋಲ್ಡ್ ಯು ಅಬೌಟ್ ಇನ್ಫ್ಲೇಷನ್. ನನ್ನ ಕಾನ್ಫಿಡೆನ್ಸ್ ಲೆವೆಲ್ಲು ಜಾಸ್ತಿ ಆಯ್ತು. ನನಗೆ ಭಾಳ ಕನ್ಫ್ಯೂಷನ್ ಇತ್ತು ನನಗೆ. ಅಂದರೆ ಈಗ ಸ್ಟಾರ್ಟ್ ಮಾಡ್ತಾ ಇದೀವಲ್ಲ, ಅದು ಹೇಗಾಗುತ್ತೋ ಏನು ಅಂತ ಭಯ ಇತ್ತು ಒಂದು. ಈಗ ನಡೆಸ್ಬೋದು, ನಾನು ಇನ್ನೂ ಇನ್ನೋವೇಷನ್ ಮಾಡ್ಬೋದು ಅಂತ ಕಾನ್ಫಿಡೆನ್ಸ್ ಬಂದಿದೆ. And today I came to know 2 ideas, because initially what I thought that sports is a great concept for myself, because I don't express in anyone. I express with my team only. They suggested it was a great idea. Today I put in the panel, I came to know that we need to add values in that one. It was really helpful for me, and it make my mind shift to another concept. Along with that, I am expertise in skill development training. I thought that when I heard about Isha EduTech, we will start with elder education, like 18 to 20 years students. They are well graduated and they are meritorious students. Still they are struggling to get a good job and they are not able to present. That if I entered in that field, I may successful. These are thoughts I got today. ಕಸ್ಟಮರ್ಸ್ ಎಲ್ಲಿರ್ತಾರೆ ಅಲ್ಲಿ ನಾವು ಪ್ರೆಸೆಂಟ್ ಇರಬೇಕು ಅನ್ನೋದು ನಮ್ಮ ಉದ್ದೇಶ. ಇಮ್ಯಾಜಿನ್ ವಿತೌಟ್ MSMEs, ಕ್ಯಾನ್ ದಿಸ್ ಬಿಗ್ ಕಾಂಗ್ಲೊಮರೇಟ್ ಕಂಪನೀಸ್ ಫಂಕ್ಷನ್? ನಾನು ವರ್ಕ್ ಮಾಡ್ತಿದ್ದೆ, ಹಾರ್ಡ್ ವರ್ಕ್ ಮಾಡ್ತಿದ್ದೆ, ಬಟ್ ನಾನು ಯಾವ ಥರ ಸ್ಮಾರ್ಟ್ ವರ್ಕ್ ಮಾಡ್ಬೇಕು ಅನ್ನೋದು ಗೊತ್ತಿದ್ದಿಲ್ಲ. ಕೆಲಸ ಮಾಡ್ತಿದ್ದೆ, ಎಲ್ಲ ಮಾಡ್ತಿದ್ದೆ, ಬಟ್ ನಾನು ಯಾವ ಥರ ಕೆಲಸ ಮಾಡಿದ್ರೆ ನಾನು ಅರ್ನ್ ಜಾಸ್ತಿ ಮಾಡ್ತೀನಿ ಅನ್ನೋದು ಗೊತ್ತಿದ್ದಿಲ್ಲ. ಇಲ್ಲಿ ಬಂದು ಕಲಿತೆ. ಆರ್ಗ್ಯಾನಿಕ್ ಬಿಸ್ಕೆಟ್ಸು ಮಸಾಲೆ ಪ್ರೊಡಕ್ಷನ್ ಮಾಡಬೇಕಂತ ಒಂದು ಪ್ರಯತ್ನ ಮಾಡಕತ್ತೀವಿ ರೀ. ಈಗ ಪ್ರೊಸೆಸ್ ನಡೆದಿದೆ. ಒಂದು ಈಗ ಇಲ್ಲಿ ಹುಬ್ಬಳ್ಳಿ ಹೋಗಿ ಕಾರ್ಯಕ್ರಮ ಇದ್ದಂತ ವಿಡಿಯೋ ಮಾಡೋದು ನೋಡಿದ್ದೀವಿ ರೀ. ಅದ್ರ ಸಂಬಂಧ ನಾವು ಈಗ ಜಾಯ್ನ್ ಆದ್ವಿ. ಇದರಿಂದ ಭಾಳ ವಿಷಯ ತಿಳ್ಕೊಂಡ್ವಿ. ನಮಗೆ ಕೆಲವೊಂದು ಜನ ಪರಿಚಯನೂ ಆದರು.
ಇದಕ್ಕೆ ಹೆಚ್ಚು ವಿಷಯ ನಾವು ತಿಳ್ಕೊಳ್ಳೋಕ್ಕೂ ಅನುಕೂಲ ಆಯ್ತು. ಈ ಕಾರ್ಯಕ್ರಮ ಭಾಗವಹಿಸಿ ಭಾಳ ಖುಷಿ ಆಯಿತು. ಬಾಸ್ ವಾಲಾ, ಬಿ ದ ಬಾಸ್.